ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೂನಿಯರ್ ಅಸೋಸಿಯೇಟ್ ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಮ್ಸ್ ಹತ್ರ ಬರ್ತಾ ಇದೆ. ಸೊ ರೌಂಡ್ ದಿ ಕಾರ್ನರ್ ಅರೌಂಡ್ 20 ಡೇಸ್ ಅಂದ್ಕೊಂಡ್ರೆ, ಸೊ ಇಲ್ಲಿಂದ ಏನು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಪ್ರಿಲಿಮ್ಸ್ಗೆ ಅಂತಂದರೆ, ಪ್ರಿಲಿಮ್ಸಲ್ಲಿ ಫೋಕಸ್ಡ್ ಆನ್ ಇಲ್ಲಿಂದ ಮಾಕ್ ಟೆಸ್ಟ್, ಮೇನ್ಲಿ ಮಾಕ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂತಂದರೆ ಮಾಕ್ ಟೆಸ್ಟ್ ನಾವು ಇಲ್ಲಿವರೆಗೂ ಏನು ಡೈಲಿ ಒಂದೊಂದು ಕೊಟ್ಟಿರ್ತೀವಿ, ಅಫ್ಕೋರ್ಸ್ ಡೈಲಿ 2 ಅಷ್ಟೇ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಕೊಟ್ಟಿದ್ದು. ಬಟ್ ಇಲ್ಲಿಂದ ಏನಾಗಬೇಕಂದ್ರೆ ಮಿನಿಮಮ್ 2 ಆಗಬೇಕಾಗತ್ತೆ. ಸೊ ಇಫ್ ಸ್ಪೀಡ್ ಇನ್ನೂ ಕಂಟ್ರೋಲಿಗೆ ಬಂದಿರಲಿಲ್ಲ, ಇನ್ನೂ ಕಮ್ಮಿ ಬರ್ತಾ ಇದೆ ಸ್ಕೋರು ಅಂತಂದರೆ, ಇಫ್ ಪಾಸಿಬಲ್ 3 ಮಾರ್ಕ್ಸು ಕೊಡ್ಬೋದು. ಓಕೆ, ಸೊ 3-4 ಎಲ್ಲ ಕೊಡಬೇಕಾ ಅಂತ ಅಂದ್ಕೊಂಡ್ರೆ ಅಫ್ಕೋರ್ಸ್ ಕೊಡಬೇಕಾಗತ್ತೆ. ಯಾಕಂದರೆ ಪ್ರಿಲಿಮ್ಸು ಈ ಸರಿ ಪರ್ಟಿಕ್ಯುಲರ್ಲಿ ಕರ್ನಾಟಕ ಅಂತ ಬಂದರೆ ಅಫ್ಕೋರ್ಸ್ ಎಷ್ಟು ಜಾಸ್ತಿ ಸ್ಕೋರ್ ಮಾಡ್ತೀವಿ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ ಅದರ್ ಸ್ಟೇಟಿಗೆ ಅಪ್ಲೈ ಮಾಡಿದವರು ಕೂಡ ಇದು ಅನ್ವಯ ಆಗುತ್ತೆ. ಯಾಕಂತಂತಂದರೆ ಎಸ್ ಬಿ ಐನಲ್ಲಿ ಏನಾಗುತ್ತೆ, ಇಂಗ್ಲೀಷ್, ರೀಸನಿಂಗು, ಕ್ವಾಂಟ್ಸ್. ಓಕೆ, ಸೊ ಇದರಲ್ಲಿ ನಮ್ದು ಯಾವ ಪಾರ್ಟ್ ಬೇಕಾದರೂ ಕೈ ಹಿಡಿಬೋದು, ಯಾವ ಪಾರ್ಟ್ ಬೇಕಾದರೂ ಕೈ ಬಿಡ್ಬೋದು. ಅದಕ್ಕೇನು ಎಲ್ಲ ಸೆಕ್ಷನಲ್ಲೂ ಕೂಡ ಈಕ್ವಲಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಅಂತಂದರೆ ನಾವು ಎಲ್ಲನೂ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಇಂಗ್ಲೀಷ್ ಸ್ಟ್ರಾಂಗ್ ಆಗಿರೋರು ಇಂಗ್ಲೀಷು 95 to 98% ನೀವು ಸ್ಕೋರಿಂಗ್ ಆಗಿದ್ದರೆ ಅಲ್ಲಿ ನಾವು ಸ್ಕೋರ್ ಮಾಡ್ಕೋಬೋದು. ಇನ್ ಅದರ್ ಪಾರ್ಟ್ ಆಫ್ ದಿ ಸೆಕ್ಷನಲ್ಲಿ ಕಾಂಪ್ರಮೈಸ್ ಅನ್ನಲ್ಲ, ಬಟ್ ನಾವಲ್ಲಿ ಸ್ಕೋರ್ ಕಮ್ಮಿ ಆದರೂ ಕೂಡ ಇನ್ನೊಂದು ಸೆಕ್ಷನ್ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ಮೇನ್ ಥಿಂಗ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಾಕ್ ಟೆಸ್ಟ್. ಓಕೆ, ಸೊ ಮೇನ್ಸ್ ಈ ಟೈಮಲ್ಲಿ ಯಾವ ಥರ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ, ಮೇನ್ಸ್ ಈ ಟೈಮಲ್ಲಿ ಜಸ್ಟ್ 5 to 6 hours ಕೊಡಿ. ಓಕೆ, ಸೊ ನೀವೇನಾದರೂ 1 ವೀಕಲ್ಲಿ ಈ ಇರ್ತಕ್ಕಂಥ ವೀಕಲ್ಲಿ 1 or 2 ಮೇನ್ಸ್ ಮಾಕ್ ಕೊಡ್ಬೋದು. ಇಲ್ಲ ಅಂತಂದರೆ ಮೇನ್ಸ್ ಕ್ಲಾಸಸ್ಸು ಡೈಲಿ ಅಟೆಂಡ್ ಮಾಡಿ. ಓಕೆ, ತೀರಾ ಕಂಪ್ಲೀಟಾಗಿ ಮೇನ್ಸ್ ಕೊಟ್ಕೊಂಡು ಒಂದು ವಾರ ಇದೆ ಎಕ್ಸಾಮು, 10 days ಇದೆ ಅಂತ ಅಂದಾಗ ಪ್ರಿಲಿಮ್ಸ್ ಹಿಡ್ಕೊಂಡು ಕೂತ್ರೆ ಕಂಪ್ಲೀಟ್ಲಿ ನಮ್ಮ ಮೈಂಡು ಆ ಟೈಮ್ ಫ್ರೇಮಲ್ಲಿ ಸೆಟ್ ಆಗಲ್ಲ. ಓಕೆ, ಸೊ ಏನಾದರೂ ಫ್ರಸ್ಟ್ರೇಟ್ ಆಗಿಬಿಡುತ್ತೆ. ಎಕ್ಸಾಮು ಹತ್ರ ಬರ್ತಾ ಇದೆ, ಮಾಕಲ್ಲಿ ಸ್ಕೋರ್ ಆಗ್ತಾ ಇರಲ್ಲ, ಅದೆಲ್ಲ ಭಯ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಅಂದರೆ, ಇವಾಗಿಂದನೇ ಎಷ್ಟು ಜಾಸ್ತಿ ಮಾರ್ಕ್ಸ್ ಕೊಟ್ಕೋತಾ ಹೋಗ್ತೀರಾ ಅಷ್ಟು ಫ್ಲೋ ಸಿಗತ್ತೆ. ಓಕೆ, ಆಮೇಲೆ ಈ 20 ಡೇಸಲ್ಲಿ ಯಾವ ಥರ ಅಂದರೆ, ಇವಾಗ ಸ್ಟಾರ್ಟಿಂಗಿಂದ ಇವಾಗ ಹಿಡ್ಕೊಂಡ್ರೆ, ಸೊ ಇವಾಗ ಮಾರ್ಕ್ಸಲ್ಲಿ ನಮ್ಮ ಸ್ಕೋರು ವೇರಿ ಆಗುತ್ತೆ ಅಂತ ತಿಳ್ಕೊ. ಓಕೆ, ಸೊ ವೇರಿ ಆಗ್ತಿದ್ರೆ ನಮಗೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ. ಓಕೆ, ಅದೇನಾದರೂ ಇವಾಗ ಇನ್ನೊಂದು ವಾರ ಬಿಟ್ಟು, ಇನ್ನೊಂದು 10 ದಿವಸ ಬಿಟ್ಟು ನಾವು ಕಂಟಿನ್ಯೂಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಕೊಡ್ತೀನಿ ಅಂದರೂ ಕೂಡ ಅಲ್ಲಿ ಅಫ್ಕೋರ್ಸ್ ನಮ್ಮ ಮಾಕ್ ಟೆಸ್ಟ್ಗಳಲ್ಲಿ ಸ್ಕೋರು ವೇರಿ ಆಗುತ್ತೆ. ಸೊ ಅದರಿಂದ ನಮಗೆ ಫ್ರಸ್ಟ್ರೇಟು, ನರ್ವಸ್ನೆಸ್ಸು, ಭಯ, ಎಕ್ಸಾಮ್ ಕೂಡ ಹತ್ತಿರ ಬರುತ್ತಿದೆ ಅನ್ನೋದು, ಈ ಥರ ಎಲ್ಲ ಮೈಂಡು ಅಬ್ನಾರ್ಮಲ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಭಯ ಹೋಗಬೇಕು, ನಮ್ಮ ಸ್ಕೋರ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟೈಮ್ ಇದೆ. ಸೊ ಇದೆಲ್ಲನೂ ಈ 20 ಡೇಸು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಓಕೆ, ಪರ್ಟಿಕ್ಯುಲರ್ಲಿ ಫಾರ್ ಪ್ರಿಲಿಮ್ಸ್ ಲಾಸ್ಟ್ 20 ಡೇಸು ತುಂಬ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಯಾಕಂತಂದರೆ ಇಲ್ಲಿ ನಾನು ಕೇಳ್ತಿದ್ದೀರಿ ನೀವೆಲ್ಲರೂ, ಈಗ ನೆಕ್ಸ್ಟ್ ಇವಾಗಿನ ಮೇನ್ಸ್ ನಾವು ಮಾಡೋದು ಅಥವಾ ಪ್ರಿಲಿಮ್ಸ್ ತಗೊಳ್ಳ ಅಂತ. ಏನಂದರೆ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬ ಮ್ಯಾಟ್ರ್ ಆಗುತ್ತೆ, ಮೇನ್ಸ್ ಪ್ಲಸ್ ಪ್ರಿಲಿಮ್ಸ್. ಓಕೆ, ಪ್ಲಸ್ ಇಲ್ಲಿ ಯಾವ ಥರ ನೀವು ಪರ್ಸೆಂಟೇಜ್ ವೈಸ್ ಹಾಕೋತಾ ಅಂದರೆ, ಇವಾಗ 20 ಡೇಸಲ್ಲಿ 70% ಆ್ಯಂಡ್ 30%. ಓಕೆ, 70% ಪ್ರಿಲಿಮ್ಸ್ಗೆ ಇಟ್ಕೊಳ್ಳಿ, ಇನ್ನು 30% ಮೇನ್ಸ್ ತಗೊಳ್ಳಿ. ಓಕೆ, ಸೊ ಮೇನ್ಸ್ ಅಂತ ಬಂದಾಗ ಮೇನ್ಸಲ್ಲಿ ಯಾವ ಪಾರ್ಟ್ ಅಂತಂದರೆ ಕರೆಂಟ್ ಅಫೇರ್ಸ್ ಡೈಲಿ ಇರುತ್ತೆ. ಓಕೆ, ಸೊ ಅಲ್ಲೂ ಮೇನ್ಸ್ ಆಗ್ತಿರ್ತೀರ. ಪ್ರಿಲಿಮ್ಸು ಪ್ಲಸ್ ಮೇನ್ಸು ಎರಡೂ ಇನ್ಕ್ಲೂಡಿಂಗ್ ಇಂಗ್ಲೀಷ್ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಮೇನ್ಸ್ ಕವರ್ ಆಗುತ್ತೆ. ಇನ್ನು ರೀಸನಿಂಗ್, ಕ್ವಾಂಟ್ಸು. ಓಕೆ, ಒಂದು ಸ್ವಲ್ಪ ಇದರಲ್ಲಿ ಟೈಮ್ನ ನೀವು ಪ್ರಿಲಿಮ್ಸಿಗೆ ಕೊಡಿ. ಓಕೆ, ಸೊ ರೀಸನಿಂಗ್, ಕ್ವಾಂಟ್ಸು ಮೇನ್ಸ್ ಮಾಡ್ತಿದ್ರಲ್ಲ ಇಷ್ಟು ದಿವಸ, ನೀವು ಏನಾಗುತ್ತೆ ಅಂತಂದ್ರೆ ನಮ್ಮ ಮೈಂಡು ಇವಾಗ ಮೇನ್ಸಲ್ಲಿ ಕ್ವಶನ್ಸ್ ಲೆಂದಿ ಇರುತ್ತೆ. ಸೊ ಮತ್ತು ಆ ಲೆಂದಿ ಕ್ವಶನ್ಸು ನಾವು ಸಾಲ್ವ್ ಮಾಡಿಕೊಂಡು ನಮ್ಮ ಮೈಂಡ್ ಸೆಟ್ಟು ಒಂದು ಸ್ವಲ್ಪ ಸ್ಲೋ ಆಗ್ತಿರುತ್ತೆ ಕ್ಯಾಲ್ಕುಲೇಷನಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ಈ ಮೇನ್ಸ್ ಮೈಂಡ್ ಸೆಟ್ಟಿಂದ ಒಂದು ಸ್ವಲ್ಪ ಪ್ರಿಲಿಮ್ಸ್ ಮೈಂಡ್ ಸೆಟ್ಟಿಗೆ ಸ್ಪೀಡ್ ಇಂಪ್ರೂವ್ ಆಗೋಕ್ಕೆ ಈ 20 ಡೇಸು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಈ 20 ಡೇಸಲ್ಲಿ ಸ್ಪೀಡ್ ಇಂಪ್ರೂವ್ ಮಾಡ್ಕೊಳ್ಳಿ. ಯಾವ ಪ್ರಿಲಿಮ್ಸಿಗೆ ಯಾವ್ದ್ಯಾವುದು ಬೇಕು, ಫಾರ್ ಎಕ್ಸಾಂಪಲ್ ಮಾಕ್ ಟೆಸ್ಟ್ ಆಗಲಿ ಅಥವಾ ಮಿಸೆಲಿನಿಯಸ್ ಸಾಲ್ವ್ ಮಾಡೋದಾಗಲಿ, ಸೊ ಇದರಲ್ಲಿ ನೀವು ಎಷ್ಟು ಸ್ಪೀಡ್ ಆಗುತ್ತೆ ಅಷ್ಟು ಸ್ಪೀಡ್ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಯಾಕಂದರೆ ಎಷ್ಟು ನಾವು ರೀಸನಿಂಗ್, ಕ್ವಾಂಟ್ಸಲ್ಲಿ ಸ್ಕೋರ್ ಮಾಡ್ಕೊಂಡಿರ್ತೀವಿ ಅಷ್ಟು ನಮಗೆ ಆ್ಯಡಪ್ ಆಗುತ್ತೆ. ಇನ್ನು ಇಂಗ್ಲೀಷಲ್ಲಿ ಏನು ಮ್ಯಾಟ್ರ್ ಆಗುತ್ತೆ ಅಂತಂದರೆ ಅಫ್ಕೋರ್ಸ್ ಅಕ್ಯುರೇಸಿ ಮ್ಯಾಟ್ರ್ ಆಗುತ್ತೆ. ಇಂಗ್ಲೀಷ್ ಇಲ್ಲಿಂದ ನೀವು ವಕ್ಯಾಬ್ಸ್ ರಿವೈಸ್ ಮಾಡ್ತಾ ಹೋಗಿ. ಓಕೆ, ಈ ಟೈಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಮಾಕ್ ಟೆಸ್ಟ್ ಆಗುತ್ತೆ ಅಷ್ಟು ಮಾಕ್ ಟೆಸ್ಟ್ ಕೊಡಿ. 8 to 9 hours ಮಿನಿಮಮ್ ಕೊಡಿ ಸ್ಟಡಿಗೆ. ಮೇನ್ಸಲ್ಲಿ ನೀವು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಬೇಕು ಅನಿಸಿದ್ರೆ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಟೈಮ್ನ. ಪ್ರಿಲಿಮ್ಸ್ನ ಕೈ ಬಿಡಬೇಡಿ. ಓಕೆ, ಸೊ ಪ್ರಿಲಿಮ್ಸ್ ಲಾಸ್ಟ್ ಮೂಮೆಂಟಲ್ಲಿ ನೋಡ್ಕೋತೀನಿ ಅನ್ನೋ ಮೈಂಡ್ ಸೆಟ್ಟಿಂದ ಹೊರಗೆ ಬಂದು
ಪ್ರಿಲಿಮ್ಸ್ನ ತಲೆಯಲ್ಲಿ ಇಟ್ಕೊಳ್ಳಿ ಇವಾಗಲೇ. ಓಕೆ, ಸೊ ಪ್ರಿಲಿಮ್ಸ್ ಆಗದೇ ಇದ್ದರೆ ಮೇನ್ಸಾಗಿ ಬರ್ತೀರಾ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸ್ವಲ್ಪ ಈ 15 to 20 ಡೇಸ್ ಇದೆಯಲ್ಲ, ಒಂದು ಸ್ವಲ್ಪ ಪ್ರಿಲಿಮ್ಸ್ಗೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಹೈಯರ್ ಪರ್ಸೆಂಟೇಜ್ ಪ್ರಿಲಿಮ್ಸ್ಗೆ ಕೊಡಿ. ಖಂಡಿತವಾಗ್ಲೂ ಅಫ್ಕೋರ್ಸ್ ಕ್ಲಿಯರ್ ಆಗುತ್ತೆ ಎಕ್ಸಾಮು. ತಲೆ ಕೆಡಿಸ್ಕೊಳ್ಳೋ ಅದ್ರ ಬಗ್ಗೆ ಕ್ಲಿಯರ್ ಆಗುತ್ತೋ ಇಲ್ವೋ ಅಂತ. ಇಟ್ ಡಿಪೆಂಡ್ಸ್ ಆನ್ ಈ ಡೇಸ್. ಓಕೆ, ಸೊ ಈ ದಿನಗಳನ್ನ ನಾವು ಯಾವ ಥರ ಸ್ಪೆಂಡ್ ಮಾಡ್ತೀವಿ, ಸೊ ಅದ್ರ ಮೇಲೆ ನೆಕ್ಸ್ಟು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಜಸ್ಟ್ ಡೂ ಯುವರ್ ಪಾರ್ಟ್. ಓಕೆ, ಸೊ ಎವ್ರಿಥಿಂಗ್ ವಿಲ್ ಬಿ ಫೈನ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮೋರ್ ಅಪ್ಡೇಟ್ಸ್ ಕೊಡ್ತೀನಿ ನೆಕ್ಸ್ಟು. ಸೊ ರಿಲೇಟೆಡ್ ಟು SBI ಕ್ಲರ್ಕ್ ಮೇನ್ಸ್, ಅದರ್ ಥಿಂಗ್ಸ್ ಐ ವಿಲ್ ಕ್ಲಿಯರ್. ಓಕೆ.